ನಮಸ್ಕಾರ, ಗುಡ್ ಆಫ್ಟರ್ನೂನ್. ಕನ್ನಡದಲ್ಲಿ ಒಂದು ಗಾದೆ ಇದೆ, ಒಂದು ಮಾತಿದೆ, ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ. ಇವತ್ತು ಬರ್ತಿರುವ ಅತಿಥಿ ನಮ್ಮ ಸ್ಟಾರ್, ಮಾತಲ್ಲೂ ಎತ್ತಿದ ಕೈ, ಊಟದಲ್ಲೂ ಎತ್ತಿದ ಕೈ. ನಿಮ್ಮೆಲ್ಲರಿಗೂ ಸ್ವಾಗತ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಕೋ-ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ಇವತ್ತು ಸ್ಟಾರ್ ಸವಿರುಚಿ ಅರಮನೆಗೆ ಬರ್ತಿರುವ ಸ್ಟಾರ್ ಯಾರಪ್ಪ ಅಂದ್ರೆ, ಇವ್ರು ಮಾತಲ್ಲಿ ಮನೆ ಮಾತ್ರ ಕಟ್ಟಲ್ಲ, ಮನೆ ಮಂದಿಯವ್ರನ್ನ ನಗಿಸ್ತಾರೆ. ಎಸ್, ಕನ್ನಡದ ಲೀಡಿಂಗ್ ಸ್ಟ್ಯಾಂಡ್ ಅಪ್ ಕಮಿಡಿಯನ್ಸ್ ಅಲ್ಲಿ ಇವ್ರು ಒಬ್ರು. ಇನ್ಫ್ಯಾಕ್ಟ್ ಇವರು ಮೊಟ್ಟ ಮೊದಲನೆಯ ಲೇಡಿ ಸ್ಟ್ಯಾಂಡ್ ಅಪ್ ಕಮಿಡಿಯನ್. ಗೊತ್ತಿತ್ತಾ ನಿಮ್ಗೆ? RJ, ಲೇಖಕಿ, ಚಿಂತಕಿ, ಮಾತಿನ ಮೋಡಿಗಾರತಿ, ನಮ್ಮ ಏಕೈಕ ಅಚ್ಚುಮೆಚ್ಚಿನ ಸುಧಾ ಬರಗೂರ್. ಸ್ವಾಗತ, ಸುಸ್ವಾಗತ. ನಮಸ್ಕಾರ. ನಮಸ್ಕಾರ, ಬನ್ನಿ. ಹೇಗಿದ್ದೀರಾ? ಬ್ಯೂಟಿಫುಲ್ ಅಂಡ್ ಹ್ಯಾಪಿ ಆಸ್ ಎವರ್. ಒಂದು ಪಟಾಕಿ ಜೊತೆಗೆ ಇನ್ನೊಂದು ಆಟಂ ಬಾಂಬ್. ನೋಡಿದ್ರಾ? ಇವತ್ತು ಫುಲ್ ಧಮಾಕಾನೆ ಬಿಡಿ ಇಲ್ಲಿ. ಫುಲ್ ಮಸ್ತ್ ಮಜಾಯಿಸ್ಬಿಡೋಣ. ಕಮ್ ಆನ್, ಲೆಟ್ಸ್ ಡೂ ಇಟ್. ಫಸ್ಟ್ ಆಫ್ ಆಲ್ ಸುಧಾ ಅವರೇ, ನೀವು ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ಸೊ ನೀವಂತೂ ಹೇಳದೆ ಬೇಡ ಬಿಡಿ, ಆಸ್ ಯೂಶುವಲ್. ಇದು ಮ್ಯೂಚುವಲ್ ಅಡ್ಮಿರೇಷನ್ RJ ಕ್ಲಬ್ ಆಗೋಯ್ತು. ಇಲ್ಲ, ಇದು ಅಂಡರ್ಸ್ಟ್ಯಾಂಡಿಂಗ್. ನಾವು ಅವ್ರನ್ನ ಹೊಗಳಿದ್ರೆ ಅವ್ರು ನಮ್ಮನ್ನ ಹೊಗಳ್ತಾರೆ ಅಂತ. ಸೋ ಸ್ವೀಟ್. ಸೊ ಇವತ್ತು ನಿಮ್ಮ ಕೈರುಚಿನ ಟೇಸ್ಟ್ ಮಾಡಕ್ಕೆ ಇರೋ ಬಹಳ ಕಾತುರದಿಂದ ಕಾಯ್ತಾ ಇದೀವಿ. ಬಟ್ ನೀವ್ ಅಡ್ಗೆ ಮಾಡಲ್ಲ ಅಂತ ಗೊತ್ತು. ಅಂದ್ರೆ ಮನೇಲಿ ಅಡ್ಗೆ ಮಾಡ್ತೀರಾ? ಹೌದು. ಬಟ್ ಇಲ್ಲಿ ನಿಮ್ಮ ಕೆಲ್ಸ ಕೊಟ್ಟು ನಿಮ್ಮ ಹತ್ರ ಅಡ್ಗೆ ಮಾಡಿಸಿ ಯಾಕೆ ಕಷ್ಟ ಪಡ್ಸೋದು ಅಂತ. ಸೋ ಸ್ವೀಟ್ ಅಲ್ವಾ? ದಿನ ಒಬ್ಬೊಬ್ರು ಹಿಂಗ್ ಕರಿಬಾರ್ದ, ಆರಾಮಾಗಿರ್ತಾ ಇದ್ದೆ. ಸೊ ಇವತ್ತು ನೀವು ಆರಾಮಾಗಿ ಯಾರ್ ಕೈರುಚಿನ ಟೇಸ್ಟ್ ಮಾಡ್ತಾ ಇದೀವಿ? ನನ್ನ ಕ್ಲೋಸ್ ಫ್ರೆಂಡ್. ಓಕೆ. ಫ್ರೆಂಡ್ ಫಾರ್ ಮೋರ್ ದನ್ 26 years. ಸೊ ಅವರು ಇವತ್ತು ಅಡಿಗೆ ಮಾಡ್ತಾ ಇದ್ದಾರೆ. ಅಂಡ್ ತುಂಬಾ ಒಳ್ಳೆ ಕುಕ್ ಅವರು. ಓಕೆ. ತುಂಬಾ ಒಳ್ಳೆ ಫ್ರೆಂಡ್. ಸೊ ಅವ್ರನ್ನ ಪರಿಚಯ ಮಾಡ್ಕೊಡ್ಲಾ? ಇಷ್ಟೆಲ್ಲಾ ಬಿಲ್ಡಪ್ ಕೊಟ್ಟಾದ್ಮೇಲೆ ಅವ್ರನ್ನ ಕರ್ಸ್ಲಿಲ್ಲ ಅಂದ್ರೆ ಜನಗಳು ಬಿಡಲ್ಲ ನಮ್ಮನ್ನ. ಕಮಾನ್. 1 2 3. ಶ್ಯಾಮಲಾ, ಶ್ಯಾಮಲಾ, ಶ್ಯಾಮಲಾ. ನಮಸ್ಕಾರಗಳು. ಒಂದ್ ಕೈ ಆ ಕಡೆ ಕೊಡಿ, ಒಂದ್ ಕೈ ಈ ಕಡೆ ಕೊಡಿ. ಇದೇನಿದು? ಆಡಿಸ್ಬಿಡ್ತಾರ ಅವರು. ಯಾಕೆ ಗೊತ್ತಾ? ಅವರು ಸೋಶಿಯಾಲಜಿ ಲೆಕ್ಚರರ್ ಕಮ್ ಸ್ಪೋರ್ಟ್ಸ್ ಟೀಚರ್ ಫಾರ್ ದಿ ಪಾಸ್ಟ್ 25 years. ಸೊ ಇವತ್ತು ಏನ್ ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇದೀರಾ? ನನ್ ಫೇವರೇಟ್ ಡಿಶ್ ಅವ್ರಿಗೆ ಗೊತ್ತು. ಏನು? ಇವತ್ತು ಕೇರಳ ಡಿಶ್ ನಲ್ಲಿ ಪುಟ್ಟು ಮತ್ತೆ ಕಡಲೆಕಾಳು ಸಾರು ಮಾಡ್ತಾ ಇದ್ದೀನಿ. ಪುಟ್ಟು ಕಡಲೆಕಾಳು ಕರಿ. ವಾರೇ ವಾ. ಸೊ ಪುಟ್ಟು ಮತ್ತೆ ಕಡಲೆ ಕರಿ ಮಾಡಕ್ಕೆ ಏನೇನೆಲ್ಲ ಬೇಕು? ಒಂದ್ ರೌಂಡ್ ಇಂಗ್ರೀಡಿಯೆಂಟ್ಸ್ ನೋಡೋಣ. ಫಸ್ಟ್ ಪುಟ್ಟು ಮಾಡೋದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: 1 ಬಟ್ಲು ಅಕ್ಕಿ ಹಿಟ್ಟು, ಓಕೆ, ಆಮೇಲೆ ಉಪ್ಪು ಒಂದ್ ಸ್ವಲ್ಪ ಅಳತೆಗಷ್ಟು, ಆಮೇಲೆ ತೆಂಗಿನಕಾಯಿ, ಕಾಯಿ ತುರಿ ಅಷ್ಟೇ. ಅಕ್ಕಿ ಅನ್ನ ನೆನೆಸ್ಬೇಕು. ಅಕ್ಕಿ ನೆನೆಸಿ ಆಮೇಲೆ ಒಂದು ಬಟ್ಟೆಯಲ್ಲಿ ತೊಳೆದು ಆರಾಕ್ಬೇಕು ಅದನ್ನ. ಓಕೆ. ಆಮೇಲೆ ಬೆಳಿಗ್ಗೆ ಅದನ್ನ ಕುಟ್ಟಿ ಸ್ವಲ್ಪ ಪುಡಿ ಮಾಡ್ಕೋಬೇಕು. ತುಂಬಾ ನೈಸ್ ಆಗಿರ್ಬಾರ್ದು, ಸ್ವಲ್ಪ ಒರಟಾಗಿ, ಸ್ವಲ್ಪ ತರಿತರಿಯಾಗಿ ಉಸ್ಕೋಬೇಕು. ಇಲ್ಲಿ ಈ ಬ್ಯಾಚ್ ಯಾವ್ದಕ್ಕೆ? ಇದು ಪುಟ್ಟು ಮಾಡಿದ ನಂತರ ಮನೇಲಿ ಮಕ್ಳಿದ್ರೆ ಅವ್ರು ಎಂಜಾಯ್ ಮಾಡ್ತಾರೆ. ಖಾರ ತಿನ್ನಕ್ಕಾಗಲ್ಲ, ಕಡಲೆಕಾಳು ಸಾರು ತುಂಬಾ ಖಾರ ಇದ್ರೆ ಸಾಮಾನ್ಯವಾಗಿ ಸಿಹಿ ಅಂತ ಇದನ್ನು ಮಾಡ್ತೀನಿ. ಸುಧಾ ತುಂಬಾ ಇಷ್ಟ. ಈ ಪುಟ್ಟು ಜೊತೆ ನಮ್ಗೊಂದ್ ಸಿಹಿನೂ ಸಿಗ್ತದೆ, ಒಂದ್ ಖಾರನೂ ಸಿಗ್ತದೆ. ಹೌದು. ಸರಿ, ಈ ಸಿಹಿಗ್ ಬೇಕಾಗಿರೋದು ಬಾಳೆಹಣ್ಣು, ಏಲಕ್ಕಿ, ತುಪ್ಪ, ಸಕ್ಕರೆ ಮತ್ತು ಕಾಯಿಸಿರೋ ಹಾಲು. ಇದಕ್ಕೇನಾದ್ರೂ ಹೆಸರಿದ್ಯಾ? ಏನಿಲ್ಲ, ಪುಟ್ಟು ಜೊತೆನಲ್ಲಿ ಹಾಲು, ಸಕ್ಕರೆ. ಏನಿಲ್ಲ ಶ್ರುತಿ, ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಲ್ವಾ? ಇವಾಗ ಹಂಗೆ ಒಂದ್ ಮಾಡಿದ್ರೆ 2 ಫ್ರೀ ಅಂತ. ಪುಟ್ಟು ಜೊತೆ ಪುಟ್ಟ ಅಂಡ್ ಪುಟ್ಟಿ. ಪುಟ್ಟಿ. ಸೊ ಪುಟ್ಟು, ಬಾಳೆ ಬಹುರುಚಿ, ಕಡಲೆಕರಿ ಅಲ್ವಾ? ಕಡಲೆಕರಿಗೆ ಏನೇನೆಲ್ಲ ಬೇಕು? ಇದು ಹಿಂದಿನ ದಿನನೇ ನೆನೆಸಿರುವಂತ ಕಡಲೆಕಾಳು. ಓಕೆ. 6 hours ಮಿನಿಮಮ್ ನೆನೆಸಬೇಕು. 6 hours ಮಿನಿಮಮ್ ನೆನೆಸಬೇಕು. ಆಮೇಲೆ ಈರುಳ್ಳಿ, ಓಕೆ, ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ತೆಂಗಿನಕಾಯಿ, ಕರಿಬೇವು, ಸಾಸಿವೆ, ಟೊಮ್ಯಾಟೊ, ಕೆಂಪು ಮೆಣಸಿನಕಾಯಿ ಪುಡಿ, ಜೀರಿಗೆ ಮತ್ತು ಧನಿಯಾ ಪುಡಿ. ಓಕೆ. ಫಸ್ಟ್ ನಿಮ್ಗೆ ಏನ್ ಕೊಡ್ಲಿ? ಮೊದಲು ಪುಟ್ಟು ಮಾಡುವಂತ ಪುಟ್ಟು ಮೇಕರ್, ಇದು ಪರಿಚಯ ಇರೋದಿಲ್ಲ. ಹೌದು, ಇದೇನಿದೆ ಹಿಂಗಿದೆ? ಇದ್ರಲ್ಲಿ ತುಂಬ್ತೀವಿ ನಾವು. ಪುಟ್ಟು ಹಿಟ್ಟು ತಯಾರಾದ್ಮೇಲೆ ಇದ್ರೊಳಗಡೆ ಒಂದು ಜರಡಿ ಅಂತ ಇರುತ್ತೆ ನೋಡಿ, ಪುಟ್ಟಿನ. ನಾವ್ ಇದ್ರಲ್ಲೆಲ್ಲ ರಾಕೆಟ್ ಬಿಟ್ಟಿದೀವಿ ದೀಪಾವಳಿ ಟೈಮಲ್ಲಿ. ಇದೆಲ್ಲ ಬಿಡ್ತಿದ್ರ? ನಾವೆಲ್ಲ ಬರೀ ಬಾಟ್ಲಲ್ಲಿ ಬಿಡ್ತಿದ್ವಾ? ಏನ್ ಕೈಗೆ ಸಿಗತ್ತೋ ಅದನ್ನೆಲ್ಲ ಬಿಡ್ತಿದ್ವಿ. ಸೊ ಮೊದ್ಲು ಪುಟ್ಟು ತಯಾರು ಮಾಡ್ಕೋಬೇಕು. ಓಕೆ. ತೆಂಗಿನಕಾಯಿ ತುರಿ ಮತ್ತೆ ಉಪ್ಪು ಹಾಕೊಂಡು ಕಲ್ಸ್ಕೋಬೇಕು. ಚಾನ್ಸ್ ಇವಾಗ ಸುಮಾರು ಜನರ ಮನೇಲಿ ಇರಲ್ಲ. ದೊಡ್ಡ ತೆಂಗಿನ ಚಿಪ್ಪು ತಗೊಳ್ಳಿ, ಅದಕ್ಕೊಂದು ಹೋಲ್ಸ್ ಇರತ್ತಲ್ಲ 3, ಅದ್ರಲ್ಲೇ ತುಂಬಿ ನೀವು ಪುಟ್ಟು ಮಾಡಬಹುದು. ಹಳೆಗಾಲದಲ್ಲಿ ಹಂಗೆ ಮಾಡೋರು, ಈಗೆಲ್ಲ ಪುಟ್ಟು ಮೇಕರ್ ಬಂದಿದೆ. ತೆಂಗಿನ ಚಿಪ್ ಯಾರಾದ್ರೂ ಕೊಟ್ರೆ ಖುಷಿ ಖುಷಿಯಾಗಿ ತಗೊಳ್ಳಿ, ಗೊತ್ತಾಯ್ತಲ್ಲ ಯಾವ್ದಕ್ ಬೇಕಾಗತ್ತೆ ಅಂತ ಪುಟ್ಟು ಮಾಡಕ್ಕೆ. ಈಗ ಇದನ್ನ ಕಲ್ಸ್ಕೋಬೇಕು ನಾವು ಮೊದ್ಲು ಪುಟ್ಟು ಮಾಡ್ಲಿಕ್ಕೆ. ಹೌದು. ನೀರ್ ಬೇಕು. ನೀರ್ ಬೇಕಾ? ಇಲ್ಲಿದೆಲ್ಲ ಒಂದು ಚಿಟಿಕೆ ಉಪ್ಪು ಹಾಕಿದ್ರಿ. ಹೌದು.
ಅದ್ರಲ್ಲಿ ಒಂದ್ ಬಟ್ಲು ನೀರು ಇಷ್ಟ. ಒಂದ್ ಬಟ್ಲು ನೀರು. ಓಕೆ, ಒಂದಿಷ್ಟು ನೀರು. ಹೌದು, ಉಪ್ಪು ಕಲ್ಸ್ಕೋಬೇಕು. ಆಮೇಲೆ ಈಗ ಒಂದು ಬಟ್ಲು ಅಕ್ಕಿ ಹಿಟ್ಟನ್ನ ಅದಕ್ಕೆ ಹಾಕೊಂಡಿದ್ದೀನಿ. ಒಂದ್ ಬಟ್ಲು ನೀರು, ಉಪ್ಪು ಹಾಕಿರೋ ನೀರು. ಓಕೆ, ಇದು ತುಂಬಾ ನಾವು ಗೋಧಿ ಚಪಾತಿ ಮಾಡಿದ ಹಾಗೆ ಕಲ್ಸ್ಕೋಬಾರ್ದು, ಉದುರುದ್ರಾಗಿರ್ಬೇಕು. ಓ ಸರಿ ಸರಿ. ಓಕೆ, ಸೊ ನೋಡ್ಕೊಂಡು ಮಾಡ್ಬೇಕು ಇದನ್ನ. ಹೌದು, ತುಂಬಾ ಜಾಸ್ತಿ ನೀರ್ ಹಾಕ್ಬಾರ್ದು. ಇದಕ್ಕೆ ಕಾಯಿ ತುರಿ ಹಾಕೋಬೇಕು ನಾವು. ಬಾಕಿ ಇರೋ ತೆಂಗಿನಕಾಯಿನ ಈ ಪುಟ್ಟು ಮೇಕರ್ ನಲ್ಲಿ ಫಸ್ಟ್ ಪ್ರೆಷರ್ ಕುಕ್ಕರ್ ಇಡ್ಬೇಕು. ಬಿಸಿನೀರ್ ಕಾದಿರ್ಬೇಕು ಅದಕ್ಕೆ. ಒಂದ್ ಅಂದಾಜ್ ಮೇಲೆ ನೀರ್ ಹಾಕದಾ? ಅದು ಪ್ರೆಷರ್ಗಷ್ಟೇ. ಆ ಪ್ರೆಷರ್ ಕುಕ್ಕರ್ದು ವಿಸಿಲ್ ಇರುತ್ತಲ್ಲ, ಅದು ಬದಲಾಗಿ ವಿಲ್ ಫಿಕ್ಸ್ ಇದ್ದೆ. ಹೌದಾ? ಅದರಿಂದ ಮಾಡಿ ನಾವು ಒಲೆ ಹಚ್ಬೋದಾ? ಖಂಡಿತವಾಗಿ. ಚೆನ್ನಾಗಿ ಕಲ್ಸ್ಕೋಬೇಕು. ಇದು ಸುಮ್ನೆ ಮುಚ್ಚಿದ್ರೆ ಸಾಕು ಶ್ಯಾಮ್ಲಾ, ಇದು ಲಿಡ್ ನ ವಿಸಿಲ್ ಬೇಕಾಗಲ್ಲ, ಬೇಡ ಅಲ್ಲ? ಇದು ಪುಟ್ಟು ಮೇಕರ್ ಅಲ್ಲಿ ಹೇ, ಏನಿದು ರಂಗೋಲಿ ಹಾಕತರ ಇದೆ? ಪ್ರೆಷರ್ ಬರಕ್ಕೆ ಬಿಸಿನೀರ್ ಕಾದಾಗ ಅದರಲ್ಲಿ ಹಬೆಯಿಂದ ಬೇಕಬೇಕು ಇದು. ಅದರಿಂದ ಫಸ್ಟ್ ಇಸಿಲ್ನ ಹಾಕ್ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಬೇಕು ಕೆಳಗಡೆ. ಲೇಯರ್, ಒಂದು ಲೇಯರ್. ಇದು ಹಾಕೋ ಉದ್ದೇಶ ಏನು ಅಂತಂದ್ರೆ, ಒಂದು ಪುಡಿ ಉದುರ್ ಬಿಡಬಾರ್ದು, ಒಂದು ಇನ್ನೊಂದು ನಾವೆಲ್ಲೆಲ್ಲಿ ತೆಂಗಿನಕಾಯಿ ಹಾಕಿರ್ತೀವಿ ಒಂದೊಂದು ಅದೊಂದೊಂದು ಸ್ಲೈಸ್ ಆಗಿ ಕಟ್ ಆಗಿ ಬರ್ತದೆ ಅಂತ. ಇಲ್ಲಾಂದ್ರೆ ಕಂಪ್ಲೀಟ್ ಒಂದ್ ಸಿಲಿಂಡರ್ ಕಲ್ ಬಂದಿರುತ್ತೆ, ಅದಕ್ಕೆ ನಾವು ತೆಂಗಿನಕಾಯಿ ಹಾಕಿ. ಸೊ ಕರೆಕ್ಟ್ ಆಗಿ ಡಿವೈಡ್ ಮಾಡಕ್ಕೆ ಮನೆಯಲ್ಲಿ ಎಲ್ಲರೂ ಜಗಳ ಆಡೋರಿದ್ರೆ ನೋಡಿ, ಕರೆಕ್ಟ್ ಆಗಿ ತೆಂಗಿನಕಾಯಿ ಜಾಗದಲ್ಲಿ ಕಟ್ ಮಾಡ್ತೀನಿ ಅಂತ ಕಟ್ ಮಾಡಕ್ಕೆ. ಡಯಟ್ ನವ್ರು ಇರ್ತಾರೆ ನಿಮ್ ತರ ಫಿಗರ್ ಕಾನ್ಶಿಯಸ್ ಅವ್ರು, ಅವ್ರಿಗೆ ತೆಂಗಿನಕಾಯಿ ಬೇಡ, ಅದು ಬೇರೆ, ಬರೀ ಅಕ್ಕಿ ತರಿಬೇಕಾ ತಗೋ ತಿಂದು. ಇದ್ರಲ್ಲಿ ರಾಗಿಯಲ್ಲೂ ಮಾಡ್ಬೋದು. ರಾಗಿ ಹಿಟ್ಟನ್ನು ಹುರಿದು ಕೂಡ ಇದೇ ತರ ಪುಟ್ಟು ಮಾಡಬಹುದು. ಈಗ ತುಂಬಾ ಜನ ಹೆಲ್ತ್ ಕಾನ್ಶಿಯಸ್ ಆಗಿದೆ. ರಾಗಿ ನಾ ಮೊದ್ಲಿನ ಕಾಲದಲ್ಲಿ ರಾಗಿ ತಿನ್ನೋದ್ರೆ ಏನೋ ಬಹಳ ಇದು ಅಂತ ತಿಳ್ಕೊಳ್ಳೋರು, ಬಟ್ ಈಗ ರಾಗಿ ತಿಂತೀವಿ ಅನ್ನೋದು ಒಂದು ಪ್ರೌಡ್ ವಿಚಾರ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರಾಗಿಯನ್ನು ತಿಂದವನು ನಿರೋಗಿಯಾಗುವನು ಅಂತಾರೆ. ಇವಾಗ ಫಿಲ್ ಮಾಡಿ 2 ಸ್ಪೂನ್ಸ್ ಹಾಕಿ, ಮತ್ತೆ ಯು ಹ್ಯಾವ್ ಟು ಪುಟ್ ಸಮ್ ಕೋಕೋನಟ್. 3 ಲೇಯರ್ ಮಾಡಿದ್ದೇನೆ. 3 ಲೇಯರ್ ಪುಟ್ಟು ಅದ್ರ ಮೇಲೆ ಕಾಯಿ ತುರಿ ಹಾಕಿ ಇವಾಗ ಕ್ಲೋಸ್ ಮಾಡ್ತಾ ಇದೀವಿ. ಶ್ಯಾಮ್ಲಾ, ಸಬ್ಜೆಕ್ಟ್ ನಮ್ದು ಎಕನಾಮಿಕ್ಸ್, ನಿಮ್ಗೆ ಹೆಂಗ್ ಇವೆಲ್ಲ ಐಡಿಯಾ ಹೊಳಿಯುತ್ತೆ? ಹಾಕೋತಾ ಇದ್ದೀರಾ ಸ್ವಲ್ಪ. ಸೊ ಈರುಳ್ಳಿ ಫಾರ್ ದ ಫಸ್ಟ್ ಟೈಮ್ ನಾವು ಅದನ್ನ ಫ್ರೈ ಮಾಡ್ಕೊಳ್ತಾ ಇಲ್ಲ, ಹಸಿ ಈರುಳ್ಳಿನ ನೀರಲ್ಲಿ ಹಾಕೊಳ್ತಾ ಇದೀವಿ. ಸ್ವಲ್ಪ ಈರುಳ್ಳಿ. ಓಕೆ, ಹಸಿ ಮೆಣಸಿನಕಾಯಿ ಒಂದು ಸ್ವಲ್ಪ, 2-3 ಕಾಯಿ ಅಷ್ಟೇನೆ. ಓಕೆ, ಡಿಪೆಂಡ್ಸ್ ಆನ್ ಖಾರ. ಸ್ವಲ್ಪ ಉಪ್ಪು. ಫೈನಲಿ ಕಾಳು. ಇದು ಆಲ್ರೆಡಿ ಮೊದ್ಲೇ ನೀವು ಚೆನ್ನಾಗಿ ನೆನೆಸಿರೋದ್ರಿಂದ ಬೇಗನೆ ಬೇಯುತ್ತೆ ಅಲ್ವಾ? ಪರವಾಗಿಲ್ಲ, ಜನ ನಂಗೂ ಅಡಿಗೆ ಮಾಡಕ್ ಬರುತ್ತೆ ಅಂತ ಅನ್ಕೋತಾರೆ. ಅಯ್ಯೋ, ಬರ್ತಾರೆ ನಿಮ್ ಮನೆಗೆ ನೆಕ್ಸ್ಟ್ ನಿಮ್ಮನ್ನ ಹುಡ್ಕೊಂಡು. ಅಯ್ಯೋ, ಮೋಸ್ಟ್ ವೆಲ್ಕಮ್. ನಾನು ಇದ್ರೆ ತಾನೆ ಮನೇಲಿ ಎಲ್ಲ ಭಾಷಣ ಹೊಡಿಯಕ್ ಹೋಗಿರ್ತೀನಿ. ಈಗ ಪುಟ್ಟು ರೆಡಿ ಆಗ್ತಾ ಇದೆ, ಕಡ್ಲೆಕಾಳು ಬೇಯ್ತಾ ಇದೆ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದೇ ಬಿಟ್ರೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಕ್ ಹೋಗಿದ್ದೆ. ತಗೊಳ್ಳಿ ಪ್ಯಾನ್. ಥ್ಯಾಂಕ್ ಯು. ನನ್ನ ಅಮೃತ ಹಸ್ತದಿಂದ ಎಣ್ಣೆ ಹಾಕ್ತಾ ಇದ್ದೀನಿ. ಎಷ್ಟು ಹಾಕ್ಬೇಕು ಶ್ಯಾಮ್ಲಾ? ಒಂದು ಟೇಬಲ್ ಸ್ಪೂನ್ ಅಷ್ಟು. ಇದು ಮಸಾಲೆ ಹುರ್ಕೊಳ್ಳೋದು. 1 ಸ್ಪೂನ್ ಜೀರಿಗೆ, ಮೆಣಸಿನಕಾಯಿ, ಸ್ವಲ್ಪ ಖಾರವಾಗಿರ್ಲಿ ಶ್ಯಾಮ್ಲಾ. ಇರ್ಲಿ. ಇದಕ್ಕೆ ಪೆಪ್ಪರು ಹಾಕೋಬಹುದು, ದೋಸೆ ಪ್ರಿಫರ್ ಅಂತಂದ್ರೆ ಪೆಪ್ಪರ್ ಕೂಡ ಆಡ್ ಮಾಡ್ಕೋಬಹುದು. ಬಟ್ ಮಕ್ಕಳಿಗೆ ಖಾರ ಆಗುತ್ತೆ, ಕೆಲವರು ಹಾಕಲ್ಲ. ಓಕೆ, ಸೊ ದೆನ್ ಈರುಳ್ಳಿ, ಹೆಚ್ಚಿರೋ ಈರುಳ್ಳಿ ಹಾಕೋಬೇಕು. ಕೊಡಿ, ಅದು ಹಿಂಗ ಮಾಡ್ತಾ ಇಲ್ಲ. ಇದು ಇಷ್ಟ. ಇನ್ನು ಎಷ್ಟೊತ್ತು ಬೇಬೇಕು ಶ್ಯಾಮ್ಲಾ? ಇದು 5-10 ನಿಮಿಷ ಅಷ್ಟೇ. ಇನ್ನೂ 5 ನಿಮಿಷ ಬೇಕಾ ಪುಟ್ಟಿಗೆ? ಓಕೆ, ಆಗ್ಲಿ. ನೀವು ಕೈಯಲ್ಲಿ ಹಾಕ್ಸಿ. ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು. ಇವಾಗ ತೆಂಗಿನ ತುರಿ ಹಾಕ್ಬೇಕಾ ಇದಕ್ಕೆ? ಚೆನ್ನಾಗಿ ಈರುಳ್ಳಿ ಇವೆಲ್ಲ ಮಸಾಲೆ ಹುರಿದ್ಮೇಲೆ ಇದನ್ನ ಹಾಕ್ಬೇಕು. ಹೌದು. ಸೂಪರ್, ಚೆನ್ನಾಗಿ ಒಂಥರ ಬ್ರೌನ್ ಆಗಿದೆ. ಇನ್ನೇನಾದ್ರೂ ಹಾಕ್ಬೇಕಾ? ಸ್ವಲ್ಪ ಅರಿಶಿನ ಹಾಕ್ಬೇಕು. ಅರಿಶಿನ ಆಕ್ಚುಲಿ ಅಲ್ಲಿ ಇದೆ. ಹೌದು, ಅರಿಶಿನ ನೋಡ್ದೆ, ಚೆನ್ನಾಗಿದೆ ಬಾಟ್ಲು. ಸವಿರುಚಿ ಕಿಚನ್ ಅಲ್ಲಿ ಬಹಳ ಚೆನ್ನಾಗಿ ಕಾಣೋದಿದೆ. ಎಲ್ರಿಗೂ ಇದ್ರ ಮೇಲೆ ಕಣ್ಣು. ಗ್ರೈಂಡ್ ಮಾಡೋಣ. ಒಂದ್ ಸ್ವಲ್ಪ ಧನಿಯಾ ಹಾಕ್ಬೋಣ. ಈಗ ಕೊನೆಯಲ್ಲಿ ಹಾಕ್ಬೇಕಾ ಧನಿಯಾ? ಧನಿಯಾ ಹಾಗೆ ಇರೋ ಧನಿಯಾ, ಪೂರ್ತಿ ಇರೋ ಧನಿಯಾ ಹಾಕಿದ್ರೆ ಮೊದಲೇ ಒಣಮೆಣಸಿನಕಾಯಿ ಜೊತೆ ಹುರ್ಕೋಬಹುದು. ಪೌಡರ್ ಕೊನೆಯಲ್ಲಿ ಹಾಕ್ತೀವಿ ಅಷ್ಟೇ. ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ಟೊಮ್ಯಾಟೊ. ಓಕೆ, ಸೊ ಎಂಡಲ್ ಟೊಮ್ಯಾಟೊ ಹಾಕೋಬೇಕು. ಇದು ಗ್ರೈಂಡ್ ಮಾಡಿ ಜಾಸ್ತಿ ಇದ್ರೆ ಟೊಮ್ಯಾಟೊ ನೀರೇ ಇರೋದ್ರಿಂದ ಫಸ್ಟ್ ಅದನ್ನ ನೋಡ್ಬಿಟ್ಟು ಆಮೇಲೆ ಹಾಕ್ಬೋದು. ಸೊ ಒಂದ್ ಸೈಡ್ ಅಲ್ಲಿ ಮಸಾಲಾ ತಯಾರಿ ಆಗಿದೆ ನಮ್ಮ ಕಡಲೆ ಕರಿಗೆ.
ಈ ಪುಟ್ಟು ಆಗಿದ್ಯಾ ಅಂತ ಹೆಂಗ್ ಗೊತ್ತಾಗತ್ತೆ ನಮ್ಗೆ? ಇದ್ರಲ್ಲಿ ಪ್ರೆಷರ್ ಬರುವಾಗ್ಲೇನೆ ಇದು ಆಗ್ತಾ ಇದೆ ಅಂತಾನೆ ಅರ್ಥ. ಗೊತ್ತಾಗತ್ತೆ. ಸೊ ಒಂದ್ 5-10 ನಿಮಿಷ ಆದ್ಮೇಲೆ ವಿ ಕ್ಯಾನ್ ರಿಮೂವ್. ಇದು ಸ್ಟಿಕ್ ನ ತಳ್ಳಬೇಕಲ್ಲ, ಅದು ಪುಟ್ಟು ತೆಗಿಬೇಕು. ಓ, ಅದು ಅದ್ರ ಜೊತೆನೆ ಬರುತ್ತೆ. ಹೌದು ಹೌದು. ನೆಕ್ಸ್ಟ್ ಬಾಳೆ ಬಹುರುಚಿ ಮಾಡೋದಕ್ಕೆ ಹಾಲ್ನ ಚೆನ್ನಾಗಿ ಕಾಯಿಸ್ಕೋಬೇಕು. ಅದಕ್ಕೆ ಸಾಕಷ್ಟು ಸಕ್ಕರೆನು ಮತ್ತೆ ಏಲಕ್ಕಿ ಪುಡಿ ಮಾಡ್ಕೊಂಡು ಹಾಕೋಬೇಕಾಗುತ್ತೆ. ಏಲಕ್ಕಿ ಪುಡಿ ಮಾಡ್ಕೋಬೇಕಾ? ಒಂದ್ ನಿಮಿಷ, ನಿಮ್ಮ ಸವಿರುಚಿ ಕಿಚನ್ ಅಲ್ಲಿ ಪುಡಿನ ಇದೆಯಲ್ಲ ಏಲಕ್ಕಿದು, ನಾ ಬಂದ ತಕ್ಷಣ ಎಲ್ಲ ನೋಡ್ಕೊಂಡ್ಬಿಟ್ಟೆ. ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡಿದೀರಾ ನೋಡಿ. ನೀವು ಟೀಚರ್ ಅಂತ ಇಲ್ಲಿ ಪ್ರೂವ್ ಮಾಡ್ತಾ ಇದ್ದೀರಾ. ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡು ಇವಾಗ ನೋಡಿ 16:60 ನಿಮ್ ಫ್ಯಾನ್ ಆಗಿದ್ದಾರೆ. ಹೆಂಗೆ? ಅದು ಗ್ರೇಟ್ ಅಲ್ವಾ? ಸ್ವಲ್ಪ ಸಕ್ಕರೆ. ಓಕೆ, ಸಕ್ಕರೆ ಏಲಕ್ಕಿ ಪುಡಿ ಎರಡು ಜೊತೆಯಲ್ಲಿ. ಸುಮ್ನೆ ಹಳ್ಳಿ ಹೆಂಗಸ್ರ ಹತ್ರೋಗೆ ಅಕ್ಕ ಮುದ್ದೆ ಮಾಡೋದ್ ಹೆಂಗೆ ಅಂದ್ರೆ, ಅದೇನ್ ಬ್ರಹ್ಮವಿದ್ಯೆ ಏನವ, ಒಂದ್ ಗಡಿಗೆ ಮುಡುಗ್ಬಿಡು, ಹೊಸಿ ನೀರು ಉಯ್ದ್ಬಿಡು, ನೀರ್ ಕುದಿಯುವಾಗ ಇಟ್ಟಾಕ್ಬಿಡು, ಒಂದ್ ಕೋಲ್ ತಗೊಂಡಂಗೆ ತೋಳಿಸ್ಬಿಟ್ರೆ ಕಾವ್ಲಿ ಒಂದ್ ಕೊಟ್ಬಿಡು ಕಾಲ್ಗೆ, ಹಿಂಗೆ ಅಡ್ಡ ಇಟ್ಕೊಂಡ್ಬಿಟ್ಟು ಹಿಂಗ್ ತೋಳಿಸ್ಬಿಟ್ಟು ಅಂದ್ರೆ ಮುದ್ದೆ ಆಯ್ತದೆ ಅಂತಾರೆ. ಬಟ್ ನಮ್ಮ ಹೈಟೆಕ್ ಅಮ್ಮಾಯಿಗಳು ಕಿಟಿ ಪಾರ್ಟಿಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ರು ಒಂದ್ಸಲ ನಾನು ಹೋದಾಗ. ಯು ನೋ ದಟ್ ಡಾಕ್ಟರ್ ಹಸ್ ಟೋಲ್ಡ್ ಮೈ ಹಸ್ಬೆಂಡ್ ಟು ಹ್ಯಾವ್ ರಾಗಿ ಬಾಲ್ ಅಪ್ಪ, ಕ್ಯಾನ್ ಯು ಟೀಚ್ ಮಿ ಹೌ ಟು ಮೇಕ್ ರಾಗಿ ಬಾಲ್? ನಂಗ್ ಒಂದ್ 5 ನಿಮಿಷ ಕಳೆದೋಗ್ಬಿಟ್ಟೆ ನಾನು, ಎಲ್ಲಿದ್ದೀನಿಂದಲೇ ಅರ್ಥ ಆಗ್ಲಿಲ್ಲ. ಇವಳು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಳೆ, ಫಸ್ಟ್ ಯು ಹ್ಯಾವ್ ಟು ಕೀಪ್ 1 thick copper bottom vessel on the stove ಅಪ್ಪ, ಅದ್ರಲ್ಲಿ 1 liter ಮಿನರಲ್ ವಾಟರ್ ಹಾಕ್ಬೇಕು. ಏನಾದ್ರೂ ಇನ್ಫೆಕ್ಷನ್ ಆಗಿ ಲೂಸ್ ಮೋಷನ್ ಆಗ್ಬಿಡುತ್ತಪ್ಪ, ಕೇರ್ಫುಲ್ ಆಗಿರ್ಬೇಕು. ಆ ವಾಟರ್ ಇದೆಲ್ಲ ಅದು ಬಾಯ್ಲ್ ಆಗ್ಬೇಕು. ಬಾಯ್ಲ್ ಅಂದ್ರೆ ಚೆನ್ನಾಗಿ ಕುದಿಬೇಕಪ್ಪ. ಆವಾಗ ಯು ಹ್ಯಾವ್ ಟು ಮೆಷರ್ ಅಂಡ್ ಕೀಪ್ ರಾಗಿ ಪೌಡರ್ ರೆಡಿ. ಓಕೆ, ಆ ಪುಣ್ಯಾತ್ಗಿತಿ ನಮ್ಗಿಂತ ಮೋಸ ಅವಳ. ಈ ರಾಗಿ ಪೌಡರ್ ಯಾವ ಕಲರ್ ಇರತ್ತಿ ಮಾ ಅಂದ್ಲು. ಆಲ್ಮೋಸ್ಟ್ ಮೈ ಸ್ಕಿನ್ ಕಲರ್ ಮೇಕಪ್ ಇಲ್ದಿದ್ದಾಗಪ್ಪ, ನೀನ್ ಮಧ್ಯ ಕ್ವೆಶನ್ ಕೇಳ್ಬೇಡ, ನಂಗೆ ಪ್ರೋಸೆಸ್ ಮರ್ತೋಗ್ಬಿಡುತ್ತೆ. ದೆನ್ ಅಗೈನ್ ಯು ಹ್ಯಾವ್ ಟು ಕೀಪ್ ಎ ಸ್ಟಿಕ್ ರೆಡಿ. ಸ್ಟಿಕ್, ಹಾಕಿ ಸ್ಟಿಕ್, ವಾಕಿಂಗ್ ಸ್ಟಿಕ್ ಅಂತ ಕೇಳಿದ್ರ? ಈ ಅವೆಲ್ಲ ಅಲ್ಲಪ್ಪ, ಹಸ್ಬೆಂಡ್ ನ ಮಕ್ಕಳನ್ನೆಲ್ಲ ಹೆದರ್ಸ್ತೀವಲ್ಲ ಅಂತ ಸ್ಟಿಕ್, ಸ್ವಲ್ಪ ತಿಕ್ಕಾಗಿ ಇರ್ಲಿ. ಯು ಶುಡ್ ಸ್ಟಾರ್ಟ್ ಸ್ಟಾರಿಂಗ್ ಇಟ್. ಸ್ಟಾರ್ ಅಂಡ್ ಸ್ಟಾರ್ ಅಂಡ್ ಸ್ಟಾರ್. ಅಷ್ಟೊತ್ತಿಗೆ ಅವಳಿಗೆ ಇನ್ನೊಂದು ಡೌಟ್ ಬಂದ್ಬಿಡ್ತೀವಿ, ಏನದು? ಎಕ್ಸ್ಕ್ಯೂಸ್ ಮೀ ಕಣಿಮ, ಅದಕ್ಕೇನಾದ್ರೂ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಹಾಕ್ಬೇಕಾ? ಅಯ್ಯೋ ಮೈ ಗಾಡ್, ನಾಟ್ ನೆಸರಿ. ನೀನ್ ಸರಿಯಾಗಿ ಸ್ಟಾರ್ಟ್ ಮಾಡ್ತಿದ್ರೆ ಅದೇ ದ್ರಾಕ್ಷಿ ಗೋಡಂಬಿ ಶೇಪಿಗೆ ಬರುತ್ತೆ. ಅದೆಲ್ಲ ಆದ್ಮೇಲೆ ಯು ಶುಡ್ ಕೀಪ್ ಕೋಲ್ಡ್ ವಾಟರ್ ರೆಡಿ. ಯಾಕೆಂದ್ರೆ ತುಂಬಾ ಹಾಟ್ ಅಪ್ಪ, ಕೈಯೆಲ್ಲ ಬಾಬಲ್ ಆಗ್ಬಿಡುತ್ತೆ. ಡಿಪ್ ಯೋರ್ ಹ್ಯಾಂಡ್ ಇನ್ ಐಸ್ ವಾಟರ್, ಮೇಕ್ ಇಟ್ ರೌಂಡ್ ಶೇಪ್, ರೌಂಡ್ ರೌಂಡ್ ರೌಂಡ್. 1 hour ಎಕ್ಸ್ಪ್ಲೈನ್ ಮಾಡಿದ್ಲು. ಆ ಪುಣ್ಯಾತ್ಕಿತಿ ಕೇಳ್ತಾಳ. ಆಮೇಲೆ ಅದನ್ನ ಹೆಂಗ್ ತಿನ್ಬೇಕು ಅಂದ್ರೆ, ಅದನ್ನ ಟ್ಯಾಬ್ಲೆಟ್ ಎಲ್ಲ ಸ್ವ್ಯಾಲೋ ಮಾಡ್ತೀವಲ್ಲ ಹಾಗೆ ಸ್ವ್ಯಾಲೋ ಮಾಡ್ಬಿಡ್ಬೇಕಪ್ಪ. ಅದನ್ನ ಚೀಂಗಮ್ ತರ ಹಂಚ್ಕೊಂಡ್ಬಿಡತ್ತೆ, ಆಗಿಬಾರ್ದು. ನೀನ್ ಹೆಂಗೆ ಕಲ್ತೆ? ಇಟ್ ಈಸ್ ಸೋ ಡಿಫಿಕಲ್ಟಿಯಾ ಅಂದ್ರೆ, ನಾನು 5 star ಹೋಟ್ಲಲ್ಲಿ ಕುಕ್ಕರಿ ಕ್ಲಾಸ್ಗೆ ಹೋಗಿದ್ನಲ್ಲ, 25,000 ಕೊಟ್ಟು ಅಲ್ಲಿದೆ ಹೇಳ್ಕೊಟ್ಟಿದ್ದು. ಬಟ್ ಅದ್ಭುತವಾದ ವಿಷಯ ನೋಡಿ, ಅವ್ರು ಇವತ್ತು ವರ್ಲ್ಡ್ ಫೇಮಸ್ ಆಗೋದ್ರು, ಆಲ್ ಬಿಕಾಸ್ ಆಫ್ ಸುಧಾ ಬರ್ಗೂರ್ ಅಲ್ವಾ? ನಾನು ಈ ಪಾರ್ಕ್ ಅಲ್ಲಿ ನಮ್ಮನೆ ಹತ್ರ ವಾಕ್ ಮಾಡುವಾಗ 3 ದಿನ ಕಂಟಿನ್ಯೂಸ್ ಒಂದ್ ಕಪಲ್ ನನ್ನ ವಾಚ್ ಮಾಡಿದ್ರು. 4ನೇ ದಿನ ಬಂದ್ಬಿಟ್ಟು ಅವ್ರು ಯಾರೋ ಹುಬ್ಳಿ ಧಾರವಾಡ ಕಡೆ, ಮೇಡಮ್ ಅವರೇ ನಾವ್ ಸುಧಾ ಬರ್ಗೂರ್ ಹೌದಿಲ್ರಿ ಅಂದ್ರು. ಹೌದು, ನಮಸ್ಕಾರ, ಚೆನ್ನಾಗಿದ್ದೀರಾ? ನನ್ಗೆ ಒಂಚೂರು ಖುಷಿಯಿಂದ ಸೊ ಒಂದು ಲುಕ್ ಕೊಟ್ಬಿಟ್ಟ. ಹಾ ನಮಸ್ಕಾರ, ಹೌದು ನಾನೇ ಸುಧಾ ಬರ್ಗೂರ್, ಚೆನ್ನಾಗಿದ್ದೀರಾ? ನಾ ಈಕಿಗ್ ಹೇಳ್ದೆ ರೀ, ಈಕಿ ನಿಮ್ ಮಿಸಸ್ ರೀ, ಈಕಿಗ್ ಹೇಳ್ದೆ ರೀ, ಆ ಮೇಡಮ್ ಬರೀ ಟಿವಿದಾಗ ಅಷ್ಟ ಬಿಲ್ಡಪ್, ಹಂಗ ನೋಡು ನಮ್ ಮನೆ ಪಾತ್ರೆ ತೊಳೆಯುವ ನಿಂಗಮ್ ಇದ್ದಂಗಿದಾರೆ ಅಂತ, ನಮ್ಮನೆಲ್ಲ ಇವತ್ ತೋರ್ಸಕತ್ತೀನಿ ನೋಡ್ರಿ ಅಂತ. ಈ ತರದ್ ಎಂತೆಂತ ಎಕ್ಸ್ಪೀರಿಯನ್ಸ್ ಗಳು ನಂಗ ಆಗದ್ ಗೊತ್ತಾ. ಬಟ್ ನಾನ್ ಹಾಸ್ಯ ಮಾತಾಡಿ ಇವತ್ ಗೆದ್ದಿದ್ರೆ ನಮ್ ಕನ್ನಡದ ಜನ ನನ್ ಕೈ ಬಿಟ್ರು. ಅವ್ರು ಕೊಟ್ಟ ಪ್ರೀತಿ, ಅವ್ರು ಕೊಟ್ಟ ಎಕ್ಸ್ಪೀರಿಯನ್ಸ್, ಒಂದೊಂದು ಸಿಚುವೇಶನ್ ಕೂಡ ನಾನು ಅದನ್ನೇ ಎನ್ಕ್ಯಾಶ್ ಮಾಡ್ಕೊಂಡೆ, ಅದನ್ನೇ ಜನ ಕೇಳ್ದೆ, ಎಂಜಾಯ್ ಮಾಡಕ್ ಶುರು ಮಾಡಿ. ಆಗಿದೆ, ಪುಟ್ಟು ಆಗಿದೆ. ಎರಡನ್ನೂ ಆಫ್ ಮಾಡೋಣ. ಹಾಲು ಉಕ್ತಾ ಇದೆ. ಹೌದು, ಪರ್ಫೆಕ್ಟ್. ಗೃಹ ಪ್ರವೇಶ ಮಾಡೋದೊಂದೇ ಬಾಕಿ, ರೆಡಿ ಆಗಿದೆ. ಈಗ ಈ ಹಾಲನ್ನ ಬಟ್ಲಿಗೆ ಹಾಕೊಳ್ಳೋಣ. ಇದನ್ನ ಓಪನ್ ಮಾಡಿ ನೋಡೋಣ. ಶ್ಯಾಮ್ಲಾ, ದಿ ಬೇಸ್ಟ್. ಎಸ್, ಇದು ಹಂಗೆ ಬರುತ್ತಾ ಫುಲ್ ಗೋಪುರ ತರ? ಇದನ್ನ ಹೆಂಗ್ ತೆಗಿತಾರೆ ಅಂತ ನೋಡ್ಬೇಕು, ಅದೊಳ್ಳೆ ಸಾಹಸ ತರ ಇದೆ. ಇಲ್ಲ, ನಾವೆಲ್ಲ ನಮ್ಮಮ್ಮ ಸಕ್ಕರೆ ಹಚ್ಚಿ ಮಾಡಿದ್ರೆ ನಾವು ಚಿಕ್ಕವ್ರು ಇರ್ತಾ ಹಂಗೆ ಎದುರು ಇಟ್ಕೊಂಡು ನೋಡ್ತಾ ಇದ್ವಿ. ಇಲ್ಲಿಂದ ಪುಷ್ ಮಾಡ್ಬೇಕು. ಅಪ್ಪಡಿ ವಾವ್, ಸಕ್ಕತ್ತಾಗಿದೆ. ಹೊಡಿರಿ ಒಂದ್ ಹ್ಯಾಂಡ್. ಸೂಪರ್ ಅಲ್ಲ? ತುಂಬಾ ಚೆನ್ನಾಗಿದೆ. ಇದರಲ್ಲಿ ಮಸಾಲೆ ಕುದಿಸ್ಕೋಬೇಕು. ಹೋಗಿ ಇದಕ್ಕೆ ಹಾಕ್ಬಿಡೋಣ ಮಸಾಲಾ. ಈಗ ಈ ಕಡ್ಲೆಕಾಳಿಗೆ ಮಸಾಲೆ ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು ಒಗ್ಗರಣೆ, ಇದು ಚೆನ್ನಾಗಿ ಕುದ್ಮೇಲೆ ಹಸಿ ವಾಸನೆ ಹೋದ ತಕ್ಷಣ ಒಂದು ಒಗ್ಗರಣೆ ಹಾಕ್ಬೇಕಷ್ಟೇ. ಅಲ್ವಾ, ಬಾಯಲ್ಲಿ ನೀರ್ ಬರ್ತದೆ. ನನಗೆ ಆಕ್ಚುಲಿ ಏನ್ ಗೊತ್ತಾ, ನನಗೆ ಸ್ವೀಟ್ ಮೇಲೆ ಜಾಸ್ತಿ ಕಣ್ಣು ಇವತ್ತು. ಓಕೆ, ಬಾಯ್ಲ್ ಆಗಿರೋ ಹಾಲು, ಅದ್ರ ಜೊತೆ ಬಾಳೆಹಣ್ಣು, ಸಕ್ಕರೆ, ತುಪ್ಪ ಎಲ್ಲ ನೋಡಿದ್ರೆ
ಇನ್ನೊಂದ್ ಸೈಡ್ ಅಲ್ಲಿ ಒಗ್ಗರಣೆ ರೆಡಿ ತುಪ್ಪ ಹಾಕೋಬೇಕಾದ್ರೆ ಗೋಲ್ಡ್ ವಿನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ 1 ಟೀ ಸ್ಪೂನ್, ಅದ್ರ ಜೊತೆಗೆ ಒಂಚೂರು ತುಪ್ಪ. ತುಪ್ಪ ಬೇಡ ಅನ್ನೋರು ಬರೀ ಎಣ್ಣೆನೆ ಉಪಯೋಗಿಸಬಹುದು, ಇಲ್ದೇ ಇದ್ರೆ ರುಚಿಗೆ ಸ್ವಲ್ಪ ತುಪ್ಪನೂ ಹಾಕೋಬಹುದು. ನೆಕ್ಸ್ಟ್ ತುಪ್ಪಕ್ಕೆ ಏನ್ ಹಾಕಲ್ಲ? ಈಗ ಮಸಾಲೆ ಕುದಿತಾ ಇದೆ, ಕಾಳು ಜೊತೆಲಿ ಚೆನ್ನಾಗಿ ಬೆಂದ ಮೇಲೆ ಒಂದನ್ನ 2 ನಿಮಿಷ ಕುದಿಬೇಕು. ಅಷ್ಟೊತ್ತಿಗೆ ವಾಸನೆ ಹೋಗಕ್ಕೆ ಅಂತ ಅಷ್ಟೇನೆ. ಈಗ ಒಗ್ಗರಣೆ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಸಾಸಿವೆ, ಅದಾದ್ಮೇಲೆ 4 ಮೆಣಸಿನ್ಕಾಯಿ ಕಲರ್ಫುಲ್ ಆಗಿರುತ್ತೆ. ಆಮೇಲೆ ಕರಿಬೇವು, ಸ್ವಲ್ಪ ಜೀರಿಗೆ ಹಾಕೋಬೇಕು. ನಮ್ ತರನೇ ಶಬ್ದ ಮಾಡ್ತದೆ, ಚಟಪಟ ಅಂತ, ಕಟ್ಟಪಟ. ಅದಕ್ಕೆ ಟೇಸ್ಟ್ಗೆ ಆಪ್ಷನಲ್ ಇದೆ, ಕಟ್ ಮಾಡಿನೂ ಹಾಕ್ಬೋದು, ಇಲ್ಲ ಸ್ವಲ್ಪ ಕಾಯಿ ತುರಿ. ಇದು ಗೋಲ್ಡನ್ ಬ್ರೌನ್ ಆದ ತಕ್ಷಣ ಸಾರಿಗೆ ಹಾಕೋದು ಅಷ್ಟೇ. ಸುಧಾ ಓಪನ್ ಮಾಡಿ ನೋಡೋಣ ಏನಾಗಿದೆ ಅಂತ ನಮ್ಮ ಕಡಲೆ ಕರಿಗೆ. ತಡಿಯಮ್ಮ, ಸ್ವಲ್ಪ ಸ್ಲೋ ಮೋಷನ್ ಅಲ್ಲಿ ಮಾಡ್ತೀನಿ, ಅಭ್ಯಾಸ ಇಲ್ಲ. ಪರವಾಗಿಲ್ಲ. ಕುದಿತಾ ಇದೆ. ಒಗ್ಗರಣೆ ರೆಡಿ ಆಯ್ತು. ಒಗ್ಗರಣೆ ರೆಡಿ, ಕಮಾನ್. ಇದು ತುಂಬಾ ಇದಕ್ಕೆ ತುಂಬಾ ದೊಡ್ಡ ಸ್ಥಾನ ಇದೆ ಸೌಕರ್ಯ ಬದುಕಲ್ಲಿ, ಸ್ವಲ್ಪ ಬಹಳ ಯೂಸ್ ಆಗುತ್ತೆ. ಓಕೆ, ಸೊ ಕಡಲೆಕರಿ ರೆಡಿ ಆಗಿದೆ, ಪುಟ್ಟು ರೆಡಿ ಆಗಿದೆ. ಈ ಸ್ವೀಟ್ ಅನ್ನು ರೆಡಿ ಮಾಡ್ಕೊಳ್ಳೋಣ ನಾವು. ಬಾಳೆಹಣ್ಣು, ಸಕ್ಕರೆ ಮತ್ತೆ ಇದನ್ನ ಮಿಕ್ಸ್ ಮಾಡ್ಕೊತಾರೆ, ಪುಟ್ಟು ಜೊತೆಲಿ ತಿಂತಾರೆ. ಪಟ್ಟಂತ ಪುಟ್ಟು ಹೇಗ್ ಮಾಡೋದು ಅಂತ ಇವತ್ತು ನೋಡೋಣ. ಇಂಗ್ರೀಡಿಯೆಂಟ್ಸ್ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಪುಟ್ಟು, ಅಕ್ಕಿ ಹಿಟ್ಟು, ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು. ಪಾತ್ರೆಗೆ ಅಕ್ಕಿ ಹಿಟ್ಟು, ನೀರು ಸ್ವಲ್ಪ ಚುಮುಕಿಸಿ ಉದುರಾಗಿ ಹುರಿದುಕೊಂಡು ನಂತರ ಕಾಯಿ ತುರಿ ಹಾಕಿ ಕಲಸ್ಕೊಳ್ಳಿ. ಪುಟ್ಟು ಮೇಕರ್ಗೆ ಕಾಯಿ ತುರಿ 1 ಲೇಯರ್ ಹಾಕಿ ಬಳಿಕ ತಯಾರಿಸಿಕೊಂಡ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ತುಂಬಿಸಿ ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಪುಟ್ಟು ರೆಡಿ. ಬಾಯಲ್ಲಿ ನೀರ್ ಬರ್ತಿರುವಾಗ ಸ್ವೀಟ್ ಬೇಕು ಅಂತ ಅನ್ಸಿದಾಗ ಬಾಳೆಹಣ್ಣನ್ನ ಬಾಯಿಗೆ ಹಾಕೊಳ್ತಾರಂತೆ. ನೀವು ಬರೀ ಬಾಳೆಹಣ್ಣನ್ನ ಬಾಯಿಗೆ ಹಾಕೋಬೇಡಿ, ಬಾಳೆ ಬಹು ರುಚಿನ ಟ್ರೈ ಮಾಡಿ. ಇಂಗ್ರೀಡಿಯೆಂಟ್ಸ್ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ ನೋಡೋಣ ಬನ್ನಿ. ಬಾಳೆ ಬಹುರುಚಿ: ಹಾಲು, ಸಕ್ಕರೆ, ತುಪ್ಪ, ಏಲಕ್ಕಿ, ಬಾಳೆಹಣ್ಣು. ಬಾಣಲೆಗೆ ಹಾಲು ಹಾಕಿ ಅದು ಕಾದು ಬಳಿಕ ಏಲಕ್ಕಿ ಸಕ್ಕರೆ ಸೇರಿಸಿ ಕುದಿಸಿ ಅದು ಹದ ಬಂದ್ಮೇಲೆ ಬೌಲ್ಗೆ ಹಾಕಿದ್ರೆ ಬಾಳೆ ಬಹುರುಚಿ ಸಿದ್ಧ. ಬನ್ನಿ ಬನ್ನಿ ಅಂತ ಇನ್ ಮುಂದೆ ಯಾರನ್ನು ಕರಿಯೋ ಅವಶ್ಯಕತೆ ಇಲ್ಲ. ಕಡಲೆಕರಿನ ನೋಡಿ ಅವರಾಗೆ ಬರ್ತಾರೆ. ಇವಾಗ ಕಡಲೆಕರಿ ಹೇಗ್ ಮಾಡೋದು, ಇಂಗ್ರೀಡಿಯೆಂಟ್ಸ್ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಕಡಲೆಕಾಳು ಕರಿ: ನೆನೆಸಿದ ಕಡಲೆಕಾಳು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ, ತುಪ್ಪ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು, ಕಾಯಿ ತುರಿ, ಅರಿಶಿಣ, ಧನಿಯಾ ಪುಡಿ, ಸಾಸಿವೆ. ಪಾತ್ರೆಗೆ ನೀರು ಹಾಕಿ ಕಾದ ಬಳಿಕ ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪು ರುಚಿಗೆ ತಕ್ಕಷ್ಟು, ನೆನೆಸಿದ ಕಡಲೆಕಾಳು ಹಾಕಿ ಬೇಯಿಸ್ಕೊಳ್ಳಿ. ಬಾಣಲೆಗೆ ಎಣ್ಣೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು ಹಾಕಿ 1 ಸುತ್ತು ಕೈ ಆಡಿಸಿ ನಂತರ ಕಾಯಿ ತುರಿ, ಅರಿಶಿಣ, ಧನಿಯಾ ಪುಡಿ, ರುಬ್ಬಿಕೊಂಡ ಟೊಮ್ಯಾಟೊ ಮಿಶ್ರಣ, ಸ್ವಲ್ಪ ನೀರು ಸೇರಿಸಿ ಬೇಯಿಸ್ಕೊಳ್ಳಿ. ಸೌಟ್ಗೆ ಎಣ್ಣೆ, ತುಪ್ಪ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ, ಕಾಯಿ ತುರಿ ಹಾಕಿ ಒಗ್ಗರಣೆ ತಯಾರಿಸಿಕೊಂಡು ತಯಾರಿಸಿದ ಮಿಶ್ರಣ ಹಾಕಿ ಕಲಸಿದ್ರೆ ಕಡಲೆಕಾಳು ಕರಿ ಜೊತೆ ಪುಟ್ಟು ಸವಿದ್ರೆ ಬಲು ರುಚಿ. ಇವಾಗ ಇದನ್ನ ಫುಲ್ ಆಗಿ ನಮ್ ಪ್ಲೇಟ್ ಅಲ್ಲಿ ಹಾಕೊಂಡು ತಿನ್ನಷ್ಟು ಪೇಷನ್ಸ್ ಇಲ್ಲ, ಡೈರೆಕ್ಟ್ ಆಗಿ ಡೈವ್ ಮಾಡೋಣ ಬನ್ನಿ. ಬಾಳೆಹಣ್ಣು ಮ್ಯಾಶ್ ಮಾಡ್ಕೋಬೇಕು ನೀವು. ಬಾಳೆಹಣ್ಣು ಮ್ಯಾಶ್ ಮಾಡ್ಕೋಬೇಕಾ? ಓಕೆ, ಬಾಳೆಹಣ್ಣು ಮ್ಯಾಶ್ ಆಯ್ತು. ಅದಕ್ಕೆ ಹಾಲು ಹಾಕೋಬಹುದು. ಹಾಲು ಸಕ್ಕರೆ ಕಮ್ಮಿ ಇತ್ತು ಅಂದ್ರೆ ಸ್ವಲ್ಪ ಸಕ್ಕರೆನೂ ಹಾಕೋಬಹುದು. ರಸಾಯನ ಕಲ್ಸ್ಕೊಂಡಂಗೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಟೇಸ್ಟ್ ಆಗಿರುತ್ತೆ. ಹೇಗಿದೆ? ಇಟ್ಸ್ ನೈಸ್. ನಿಜವಾಗ್ಲೂ ದೇವಸ್ಥಾನದ ಪ್ರಸಾದ ತರ ಇದೆ. ಈ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ಬೇಕು ಅನ್ನೋ ಐಡಿಯಾ ಹೆಂಗ್ ಬಂತು ನಿಮ್ಗೆ? ಮೇ ಬಿ ನಮ್ಮ ಅಪ್ಪಂಗೆ ಸಿಕ್ಕಾಪಟ್ಟೆ ಸೆನ್ಸ್ ಆಫ್ ಹ್ಯೂಮರ್ ಇದೆ. ಓ ಹೌದಾ? ಈಸ್ 83. ಓಕೆ, ಅಷ್ಟು ತರಲೆ ಅಂದ್ರೆ ನಾ ಏನಾದ್ರು ಮನೇಲಿ ಹಾಡಕ್ ಶುರು ಮಾಡಿದ್ರೆ ಓಡ್ ಬಂದು ಒಂದ್ ಬೀಗದ ಕೀ ಕೊಟ್ಬಿಡೋರು. ಇನ್ನು ಯಾಕಪ್ಪ ಅಂದ್ರೆ ಇಷ್ಟು ತನಕ ಚೆನ್ನಾಗಿದ್ಯಲ್ಲ ಮಗಳ, ಏನಾಯ್ತು ಅನ್ನೋದು. ಆತರ ತುಂಬಾ ತರಲೆ ಮಾಡೋರು. ಆ ತರಲೆ ಬುದ್ಧಿ ಎಲ್ಲ ನನಗೂ ಬಂತು ಅನ್ಸುತ್ತೆ. ನಾನು ಕಾಲೇಜು ಲೆಕ್ಚರರ್ ಆಗಿ ಮದ್ವೆ ಆಗಿ ಆಮೇಲೆ ಇದು ಸ್ಟ್ಯಾಂಡ್ ಅಪ್ ಕಾಮಿಡಿ ಶುರು ಮಾಡಿದ್ದು. ಸೊ ನಾನು ಆಮೇಲೆ ದೆನ್ ಒನ್ ಫೈನ್ ಡೇ ಲೆಕ್ಚರರ್ ಕೆಲಸನೇ ಬಿಟ್ಬಿಡೋಣ ಅಂತ ಡಿಸೈಡ್ ಮಾಡಿದೆ, ಇದನ್ನೇ ಪ್ರೊಫೆಷನ್ ಆಗಿ ಮಾಡ್ತೀನಿ ಅಂತ. ಅವಾಗ ಇವರೆಲ್ಲ ತುಂಬಾ ಅಡ್ವೈಸ್ ಮಾಡಿದ್ರು, ಬೇಡ ನಿಂಗ್ ಬುದ್ಧಿ ಇದೆಯಾ. ಐ ಥಿಂಕ್ ನಿಮ್ ಹಸ್ಬೆಂಡ್ ಗೆ ಆಪರೇಷನ್ ಬೇರೆ ಆಯ್ತು ಅಂಡ್ ಡಾಕ್ಟರ್ ಹೇಳಿದ್ರು ಬದುಕಲ್ಲ ನಿಮ್ ಹಸ್ಬೆಂಡ್ ಅಂತ. ಸರ್ಜರಿ ಆದ್ರೆ ಟೇಬಲ್ ಮೇಲೆ ಹೋಗ್ಬಿಡ್ತಾರಮ್ಮ, ಒಂದ್ ಸೈನ್ ಮಾಡ್ಕೊಡಿ ಅಂದ್ರು. ಹೌದು, ಕನ್ಸೆಂಟ್ ಫಾರ್ಮ್. ಬಟ್ ಐ ವಾಸ್ ಸೋ ಕಾನ್ಫಿಡೆಂಟ್ ಅಂದ್ರೆ ಯು ವೋಂಟ್ ಬಿಲೀವ್, ನಾನು ಅವತ್ತು ಲಿಪ್ಸ್ಟಿಕ್ ಹಚ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ. ಆಮೇಲೆ ನನ್ನ ಹಸ್ಬೆಂಡ್ ಗೆ ಕೈ ಇಟ್ಕೊಂಡು ನಿಂಗೇನು ಆಗಲ್ಲ ಗ್ರೋ, ನನ್ ಬಿಟ್ಟು ನೀನ್ ಹೆಂಗ್ ಹೋಗ್ಬಿಡ್ತೀಯಾ, ಹೋದ್ರೆ ಜೊತೆಲೆ ಹೋಗೋದು ಅಂತ. ನನ್ ಬಿಟ್ಟು ಹೋಗಕ್ಕೆಲ್ಲ ಪ್ಲಾನ್ ಹಾಕೊಂಡ್ರೆ ಅವೆಲ್ಲ ಕಳ್ಸಲ್ಲಪ್ಪ, ಹೋದ್ರೆ ಒಟ್ಟಿಗೆ ಇನ್ನು ಇದೆ ಸಫರ್ ಮಾಡಕ್ ಜೊತೆಗೆ ಅಂತ ಸಫರ್ ಅದು ಪಾಪ ಅದ್ ಕಟ್ಕೊಂಡಾಗ್ಲೇ ಕನ್ಫರ್ಮ್ ಆಗೋಗಿದೆ ಅವರಿಗೆ. ಬಟ್ ಬಿಡಲ್ಲ ನಾನು ಅಂತ. ಅಂದ್ರೆ ನಮ್ಮಿಬ್ರಿಗೆ ಅಂತದೊಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು.
ನಮ್ಗೆ 1.5 ಲಕ್ಷ ಬೇಕಿತ್ತಷ್ಟೇ ಆಪರೇಷನ್ಗೆ. ಅದನ್ನ ಮೊಬಿಲೈಸ್ ಮಾಡಕ್ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ. ತುಂಬಾ ಇವರೆಲ್ಲರೂ ನನ್ ಜೊತೆಗೆ ನಿಂತ್ರು ಅವಾಗ. ಏನೋ ಕಷ್ಟ ಬಂದಾಗ ನಮ್ಮ ಹೆಣ್ಮಕ್ಳು ಬಹಳ ಬೇಗ ಒಂಥರ ಡಿಪ್ರೆಸ್ ಆಗ್ಬಿಡೋದು, ಸೂಸೈಡ್ ಮಾಡ್ಕೊಳ್ಳೋದು, ಮನೆ ಬಿಟ್ಟು ಹೋಗೋದು, ಫ್ಯಾಮಿಲಿ ಬ್ರೇಕ್ ಆಗೋದು, ಇದೆಲ್ಲ ಮಾಡ್ಕೋತಾರಲ್ಲ. ನಾನು ಯಾವಾಗ್ಲೂ ಅವ್ರಿಗೆ ಅದೇ ಅಡ್ವೈಸ್ ಮಾಡೋದು, ಒಂದು ಹೆಣ್ಮಕ್ಳಾಗಿ ಹುಟ್ಟಿದಕ್ ನಾವ್ ಹೆಮ್ಮೆ ಪಡ್ಬೇಕು. ಬಿಕಾಸ್ ವುಮನ್ ಅಂದ್ರೆ ವುಮನ್ ಯು ಹ್ಯಾವ್ ಗಾಟ್ ಡಬಲ್ ಸ್ಟ್ರೆಂತ್ ಅಂತ ನಾನು ಹೇಳ್ತೀನಿ ಯಾವಾಗ್ಲೂ ಕೂಡ. ಐ ಬಿಲೀವ್ ಇನ್ ದಟ್. ಎರಡನೇದು ಏನ್ ಗೊತ್ತಾ, ಯಾರೋ ಬಂದ್ ನಮ್ಮನ್ನ ಪುಷ್ ಮಾಡಿ ಬೆಳೆಸ್ತಾರೆ ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡ್ಬಾರ್ದು. ನಮ್ ಟ್ಯಾಲೆಂಟ್ ಏನು, ನಮ್ ಲಿಮಿಟ್ಸ್ ಏನು, ನಮ್ ಸ್ಟ್ರೆಂತ್ ಏನು, ನಮ್ ವೀಕ್ನೆಸ್ ಏನು, ಎರಡು ನಾವೇ ಐಡೆಂಟಿಫೈ ಮಾಡ್ಕೊಂಡು ಬೆಳೆಯಕ್ ಹೋದ್ರೆ ಖಂಡಿತ ಬೆಳಿಬಹುದು. ಇವಾಗ ನಿಮಗೆ ದಮ್ಮಿದ್ಯಾ? ದಮ್ ಯಾವ ವಿಚಾರದಲ್ಲಿ? ಕೈ ತೊಳ್ಕೊಳಕ್ಕೆ. ಹುಟ್ಟು ಕಡ್ಲೆ ಕರಿಯುವ ಸಿಂಬಳಿ ಲವ್ಲಿಯ ಈ ತರ ಮಾತಾಡಿದ್ರೆ ಮಲಯಾಳಿ ಆಕ್ಸೆಂಟ್ ಅಂತಾರೆ. ಬಟ್ ನಿಜವಾಗ್ಲು ಎಂತ ಕೈ ರುಚಿ ಶ್ಯಾಮಲಾ, ತುಂಬಾ ಚೆನ್ನಾಗಿ ಮಾಡಿದ್ರಿ. ಸೋ ಮಚ್. ಇವಾಗ ಬನ್ನಿ ಈ ಗೊಂಬೆನ ಕಳ್ಸ್ಕೊಡೋಣ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಟಾಟಾ ಬೈ ಬೈ ಸಿ ಯು ಅಂತ ಹೇಳಲೇಬೇಕಾಗಿದೆ. ಖಂಡಿತ ನನಗಿಂತ ಒಂದು ಒಳ್ಳೆ ಅವಕಾಶ ಮಾಡ್ಕೊಟ್ಟಿದ್ದೀರಿ. ಅದರಲ್ಲೂ ನನ್ನ ಫ್ರೆಂಡ್ ನಿಮ್ಮನ್ನು ಭೇಟಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ವಂಡರ್ಫುಲ್ ಮೀಟಿಂಗ್ ಯು. ಐ ಫೀಲ್ ಸೋ ಪ್ರೌಡ್ ಆಫ್ ಯು ಶ್ಯಾಮಲಾ. ನನ್ನ ಫ್ರೆಂಡ್ ಅನ್ನಕ್ ನಂಗೆ ತುಂಬಾ ಪ್ರೌಡ್ ಅನ್ಸುತ್ತೆ. ಇವತ್ತು ನಮ್ಮ ಎಲ್ಲ ವೀಕ್ಷಕರಿಗೂ ನನ್ನ ಕ್ಲೋಸ್ ಫ್ರೆಂಡ್ ಅನ್ನ ನಾನ್ ಪರಿಚಯ ಮಾಡ್ಕೊಟ್ಟಿರೋದು ನನ್ಗೊಂದು ತುಂಬಾ ಸಂತೋಷದ ಒಂದು ಮೂಮೆಂಟ್ ಅಲ್ವಾ? ಎಸ್. ನಾಯಿ ಅಂತ ನಾ ಬೈತಾ ಇಲ್ಲಪ್ಪ, ಇವ್ರನ್ನ ನಾಯಿ ಆಂಟಿ ಅಂತ ಕರೀತಾರೆ. ಯಾಕೆ ಕರೀತಾರೆ ನಿಮ್ಮನ್ನ ನಾಯಿ ಆಂಟಿ? ನನ್ಗೆ ನಾಯಿ ಅಂತ ಬೈದ್ರೆ ಬೇಜಾರೇ ಇಲ್ಲ. ಅದೆಲ್ಲ ಇವತ್ತು ಹೇಳ್ಬೇಡಿ, ಇದೆಲ್ಲ ನಾಳಿನ ಎಪಿಸೋಡ್ ಅಲ್ಲಿ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗತ್ತೆ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಕೋ ಪವರ್ಡ್ ಬೈ ವಿಮೆನ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ನಾನು ನಿಮ್ಮನೆ ಮಗಳು ಸುಧಾ ಬರ್ಗೂರ್. ಬಾಯ್. ಟಾಟಾ, ಸಿ ಯು.